the best. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ಹೆಣ್ಮಕ್ಳು ಸೇರಿಕೊಂಡು ನಾವು ಒಂದು ಬಿಸಿ ಅಂತೇಳಿ ಮಾಡ್ಕೊಂಡಿದ್ದೀವಿ. ಪ್ರತಿ ತಿಂಗಳು ಒಬ್ಬೊಬ್ರಿಗೂ ಕೂಡ ಬಿಸಿ ದುಡ್ಡು ಹೋಗ್ತದ. ಯಾರು ದುಡ್ಡು ತೊಗೊಂಡಿರ್ತಾರೆ ಆ ತಿಂಗಳ ಅವ್ರ ಮನೆಯೊಳಗೆ ಪಾರ್ಟಿ ಇರ್ತದೆ ನೋಡ್ರಿ. ಆಂಟಿ ಲೈಕ್ ಮಾಡ್ತಾ ಇದ್ದಾರೆ, ಫುಲ್ ಅಂದ್ರೆ ಫುಲ್ ಎನರ್ಜಿಟಿಯಾಗಿರ್ತಾರೆ. ಇವ್ರನ್ನೆಲ್ಲರೂ ನೋಡಿದ್ರೆ ನಮ್ಗೆ ಭಾಳ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ. ಇರೋದ್ರೊಳಗೆ ಎಲ್ಲರೂ ಕೂಡ ಸೀನಿಯರ್ಸ್ ಇದ್ದಾರೆ, ಅದ್ರ ಜೊತೆಗೆ ನಾನೊಬ್ಬ ಜೂನಿಯರ್ ಇದ್ದೀನಿ. ಇಂಥರ ಜೊತೆಗೇ ನಾವು ಬಾಂಡಿಂಗನ್ನು ಹೆಚ್ಚು ಬೆಳೆಸ್ಕೊಂಡಿವಪ್ಪ ಅಂದ್ರೆ ನಮ್ಗೆ ಜೀವನದೊಳಗೆ ಏನಾದರೂ ಒಂದು ಕಲಿಯೋದಕ್ಕೆ ಸಿಗ್ತದೆ. ನನಗಂತೂ ಹೆಚ್ಚಾನೆಚ್ಚ ಈ ಥರದ್ದು ಜನರ ಜೊತೆ ಬೆರೆಯೋಕೆ ಇಷ್ಟ ಆಗ್ತದೆ. ನಮ್ಮ ಫ್ಯಾಮಿಲಿ ಒಳಗೂ ನೋಡ್ತೀರಿ, ನಮ್ಮ ಅತ್ತಿದರ ಜೊತೆಗೇ ನಂದು ಜಾಸ್ತಿ ಒಂದು ವಹಿವಾಟ ಇರುವಂಥದ್ದು. ಇವ್ರ ಜೊತೆ ಕೂಡಿದ್ರೆ ನನಗೂ ಭಾಳ ಖುಷಿ ಅಂತ ಅನ್ನಿಸ್ತದೆ. ಸೊ ಬರ್ರಿ ಒಂದು ಬಿಸಿ ಪಾರ್ಟಿ ನೋಡೋಣ. ಹ್ಞೂ ರೀ. भगवती गौरी महाराज की जय, भगवती गौरी माता की जय, पुढील वाटचाली शुभेच्छा. आम्हाला सगळ्यांना विसरू नका. ಈಗ ಸ್ವಚ್ಛ ಬರಲಿ. ಈಗ ಅದೇ ಒಂದೇ ನೀವು ಕಾಣಿಸಲ್ರಿ, ನೀವು ಕಾಣಿಸಲ್ಲ. ದಮ್ರಿ ನಾ ಬಿ ಹೋತ. ಹಾ ಹೇಳ್ರಿ. ಹೇಳ್ರಿ ಇಲ್ಲ ಕೇಳ್ರಿ. ನೋಡ್ರಿ ಸ್ನೇಹಿತರೆ, ಎಲ್ಲರೂ ತೊಟ್ಟಿಲನ್ನು ತಗೋಕೈ ದೇಶವನ್ನು ಆಳುತ್ತಿದೆ ಅಂತಾರ. ಆ ಮಾತು ಸುಳ್ಳಲ್ರಿ. ಯಾವಾಗಿನ ಕಾಲದಾಗನೇ ಎಂತಿಂಥ ಹೆಣ್ಮಕ್ಳು ಅವಾಗ ಕಿತ್ತೂರು ರಾಣಿ ಚೆನ್ನಮ್ಮನ ಅಂತಾರೆ ನಮ್ಮ ದೇಶಕ್ಕೋಸ್ಕರ ಓಡಾಡಿದಾರ, ಜನರಿಗೆ ಒಳಿತು ಮಾಡಿದಾರ. ಸೊ ಇವರು ಇವಾಗ ಒಂದು ಮುಂದಿನ ಪೀಳಿಗೆ ಒಳಗೆ ಮುಂದಿನ ನನಗೆ ಗೊತ್ತಾಗಲ್ಲ, ಹೆಚ್ಚಿಗೆ ಅಂಟಿಯರು ಹೇಳ್ತಾರ ಕೇಳ್ರಿ. ಕನ್ನಡದಾಗ ಭೀ ಹೇಳ್ರಿ. ಹೇಳ್ರಿ. आज आपल्याला खूप आनंद होत आहे, कारण आपल्या महिला बबिता धुम्मा ह्या नगरसेविका म्हणून आपल्या उत्तर कसाबामध्ये निवडून आलेल्या आहेत. त्यांच्याबद्दल आपण सगळ्यांनी टाळ्या वाजवून त्यांचा सत्कार करायचा आहे. पण केलं ना, असंच त्यांची प्रगती होऊ द्या, असंच आपल्या सगळ्यांमध्ये त्यांनी मिळून मिसळून राहू द्या. आपल्याला सगळ्या जिथं तिथं झाली तर आपली आठवण त्यांना असू दे. आम्हाला सहकार्य भेटू दे. ಜನರಿಗೆಲ್ಲ ಚಲೋ ಕೆಲಸ ಮಾಡ್ರಿ. ಎಲ್ಲರ ಮತದ ನೆಕ್ಸ್ಟ್ ನಿಮ್ಗೆ ಆಗ್ಲಿ. ಆಲ್ ದ ಬೆಸ್ಟ್. ನಿಮ್ಗೆಲ್ಲ ಸಹಕಾರ, ಪ್ರೀತಿ, ಪ್ರೇಮಲಿಂತ ಹಿಂದೆ ಭಕ್ಕಮಾಗಿ ನನ್ನ ಹಿಂದೆ ನಿಂತಿ ಸಲುವಾಗಿ ನಾವು ಇದು ವಿಜಯ ಇವತ್ತಿನ ನಾ ಇಲ್ಲಿ ನಿಂತಿದ್ದ ಕಾರಣ ಆಗಿದೆ. ನನ್ನ ಗಂಡನ ಕಷ್ಟ ನಿಮ್ದೆಲ್ಲರ ಸಹಕಾರಲಿಂತ ನಾವು ವಿಜಯ ಆಗಿದ್ದೆವು. ಮತದಾನ ಹಾಕಿ ಎಲ್ಲ ಗೆಲ್ಸಿರಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೇ ಹೇಳ್ರಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೇಳ್ರಿ ಹೇಳ್ರಿ. ऐका पटपट. हा इथे करायचं पहिला मनी ಹಿರಿಯರಿ ನಂದು ಆಶೀರ್ವಾದ ನನಗೆ शेवट ಹತ್ತತ್ರಿ. ಹೇಳ್ರಿ. ಸ್ವಲ್ಪ ಮ್ಯೂಸಿಕ್ ಏನಾರ ಚಟಕ್ ಮಟಕ್ ಬೇಕು. ಹೇಳಿ ಫಸ್ಟ್ ನೆಕ್ಸ್ಟ್ ಹೇಳ್ತೀನಿ ನಾವು. ಇನ್ನು मराठी बघते ओद नाव घ्यायचं बिपरी आनंद कुमारला शेवटी आहो म्हणायचं. चंद
म्हणा हेच खडीसाखरची पोळी आणि फुलांचा सुगंध आणि नाव घ्या. त्यांचं नाव घेते संसार स्वर्गाचा आनंद. ಹೇಳ್ರಿ ಮತ್ತೆ खडीसाखरेची गोडी आणि फुलाचा सुगंध मलिना त्यांच्या जीवनात स्वर्ग सुखाचा आनंद. हा हा कपाळावर कुंकू हिरवा सोडा हाती सोमनाथ माझे पती सांगा माझे भाग्य किती. हा तुम्ही सांगायचं का तुम्ही सांगायचं? हा भाग्य किती तुम्ही सांगायचं. बोला. रामाने दिले राज्य भरताने ते नाकारले सिद्धेश्वरने दिले सौभाग्य ते मी स्वीकारले. तुम्ही त्याचं म्हणण्यापेक्षा माझं भाग्य सांगा तुम्ही. त्यांची सौभाग्यवती नाही आहे हा आंटी धीर माझे हौशी धीर माझे प्रेमळ गा माझे हौशी वैजनाथांचं नाव घेते खुण्यांच्या भिसे दिवशी. ಹಾ ಭಾಳ ಸರಿ ಕೇಳಿದಿದ್ದು. ಹಾ ಹೇಳ್ರಿ. नदीच्या काठावर कासाराचं घर सासूबाई म्हणते थोडंच बांगड्या भर हा नवरा म्हणतो किती भरायचं बर माझ्या जीवावर ऐश कर. ಬರೀ ಮನಿ ಸಂಸಾರ ಆಗೋದಕ್ಕಿಂತ ಈ ಥರ ತಿಂಗಳಿಗೊಮ್ಮೆ ಎಲ್ಲರೂ ಸೇರ್ತೀವಿ, ಈ ಥರ ಎಂಜಾಯ್ ಮಾಡ್ತೀವಿ, ಚಟಕ್ ಮಟಕ್ ತಿಂದು ಎಲ್ಲರೂ ಟೈಮನ್ನ ಸ್ಪೆಂಡ್ ಮಾಡ್ತೀವಿ ನೋಡ್ರಿ. ಗಜ್ಜಿ ಬಿಜಿ ಗೊಂದಲ ನಡೆದೈತಿ ನಿಂಬಲ್ರಿ ಸದಿ ಬರಲ್ರಿ. ಓ ಇವ್ರು ಒಂದು ಕಲ್ತಿಲ್ರಿ ಒಂದೇ ಕಲೀರಿಲ್ಲ. ಹಂಗೆ ಹೆಸರು ಹೇಳ್ರಿ, ಹಂಗೆ ಹೆಸರು ಹೇಳ್ರಿ ನೋಡ್ರಿ. ಮನೆಗೆ ಬಂದು ನೋಡ್ರಿ ಸ್ವಲ್ಪ ಪ್ರಮೋಷನ್ ಅದೆಲ್ಲ ಮಾಡೋದಿತ್ತು. ಈ ಥರದ್ದು ಕೊಲ್ಲಾಪುರ ಸಾಜ್ ತಾಳಿ ಸಾಮಾನಂತೂ ಕೂಡ ಕರೀತಾರ. ಹಂಗೆ ಇದನ್ನು ಕೂಡ 2 ಚಾನಲ್ಗೆ ವಿಡಿಯೋಸ್ ಅನ್ನ ಹಾಕ್ತೇನೆ. ನಾನು ಆ ವಿಡಿಯೋಸ್ ಲಗುಟ್ ಬಿಡ್ತೀನಿ, ಯಾಕಂದ್ರೆ ಪ್ರಮೋಷನ್ ಇದನ್ನ ನೋಡ್ಕೊಂಡು ಮಾಡ್ಬೇಕಾ. ಈಗ ಎಲ್ಲ ಹೆಣ್ಮಕ್ಳಿಗೂ ನನ್ಗೆ ಒಂದು ಸಜೆಷನ್ ಏನಪ್ಪ ಅಂತಂದ್ರ, ನಾವು ನಮ್ಮ ಅಜ್ಜಿಯಂದಿರು ನಮ್ಮ ತಾಯಂದಿರು ಕಾಲಕ್ಕೆ ಹೋಲಿಕೆ ಮಾಡಿ ನೋಡಕ್ ಹೋದ್ರ ಇವಾಗ ತುಂಬಾ ಜನ ಫಾರ್ವರ್ಡ್ ಆಗಿದ್ದೀವಿ. ಹೆಣ್ಮಕ್ಳು ಯಾವ್ದ್ರೊಳಗೂ ಕಡಿಮೆ ಇಲ್ಲ, ಹೆಣ್ಮಕ್ಳು ನಾವು ಸ್ಟ್ರಾಂಗ್ ಅಂತಂತೇಳಿ ಗುರ್ತಿಸ್ಕೊಂಡಿದ್ದೀವಿ ಸಮಾಜದೊಳಗೆ. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ನಾವೇನ್ ಮಾತಾಡಿದ್ದೀವಿ ನೋಡ್ರಿ, ವಿಡಿಯೋ ಮಾಡಿದೀವಲ್ಲ, ನಿಜ ಅದು. ಯಾವುದೇ ಒಂದು ಕೆಲಸದೊಳಗೂ ನಾವು ಹೆಣ್ಮಕ್ಳು ಕಡಿಮೆ ಏನಿಲ್ಲ. ಗಂಡು ಮಕ್ಳಿಗೆ ಕಂಪೇರ್ ಮಾಡಕ್ ನೋಡಿದ್ರೆ ಹೆಣ್ಮಕ್ಳು ಕೂಡ ಯಾರಿಗೂ ಕಡಿಮೆನೇ ಇಲ್ಲ. ಅದ್ರ ಜೊತೆಗೆ ನಮ್ಮ ಹಿಂದಕಿನ ಕಾಲಕ್ಕೆ ಹೋದ್ರೆ ನಮ್ಮ ಅಜ್ಜಿ ಅಂದಿರು ಮುತ್ತಜ್ಜಿ ಅಂದಿರು ಅವ್ರಕಿನ್ನ ಮುಂದಕ್ಕಿನವರು ಮತ್ತು ನಮ್ಮ ತಾಯಂದ್ರೇ ನಾವು ಸಣ್ಣ ಸಣ್ಣವ್ರು ಇದ್ದಾಗೆಲ್ಲ ಅವಾಗ ನಾವು ನೋಡ್ದಂಗೆ ಜಾಸ್ತಿ ಟಿಜರಿಗಳು ಇರ್ತಿರ್ಲಿಲ್ಲ. ಮತ್ತು ಬ್ಯಾಂಕಿಗಳಿಗೆ ಹೋಗಿ ಒಂದು ಸ್ವಲ್ಪ ಲೇವಾದೇವಿ ಮಾಡೋರು ಇದ್ರು, ಬಟ್ ಅಷ್ಟು ಕಡಿಮೆ. ಮನ್ಯಾಗನೆ ನಮ್ಮ ತಾಯಂದಿರಿಗೆ ಗೊತ್ತಲ್ಲ ಫ್ರೆಂಡ್ಸ್, ಅಕ್ಕಿ ಡಬ್ಬಿ, ಚಾಪುಡಿ ಡಬ್ಬಿ, ಸಕ್ರೆ ಡಬ್ಬಿ, ಈ ಥರದೊಳಗೆಲ್ಲ ಸ್ವಲ್ಪ ಸಣ್ಣ ಪುಟ್ಟದ್ದು ಉಳಿತಾಯ ಅನ್ನೋದು ಇರ್ತಿದ್ಲ. ಹೆಣ್ಮಕ್ಳಿಗೆ ಉಳಿತಾಯ ಮಾಡೋದಂದ್ರೆ ಜನ್ಮಸಿದ್ಧ ಹಕ್ಕು. ನಮ್ಗೆ ಏನೇ ಇಲ್ದ್ರೂ ಕೂಡ ಒಂಚೂರಾದ್ರೂ ನಾವು ಇಟ್ಕೊಂತಿರ್ತೀವಿ. ಸೊ ಬಿಂದಾಸ್ ಮಾಡಿ ಚೈನಿ ಮಾಡೋರು ಅದಾರ, ಅವ್ರ ಲೈಫ್ ಅವ್ರು ಎಂಜಾಯ್ ಮಾಡ್ತಿರ್ತಾರ, ಅದು ತಪ್ಪಂತಲ್ಲ. ಬಟ್ ಆದ್ರೂ ಕೂಡ ಒಂದು ಸ್ವಲ್ಪ ಉಳಿತಾಯ ಅನ್ನೋದು ಇರ್ಲೇಬೇಕ್ರಿ ಈಗಿನ ಕಾಲಮಾನಕ್ಕೆ. ಯಾವುದೇ ಕಾಲಮಾನ ಆದ್ರೂ ಕೂಡ ನಮ್ಮ ಹತ್ರ ಅಮೌಂಟ್ ಅನ್ನೋದೊಂದು ಇತ್ತಪ್ಪ ಅಂದ್ರೆ ಅದೊಂದು ಧೈರ್ಯ ಇದ್ದಂಗ, ಅದೊಂದು ಶಕ್ತಿ ಇದ್ದಂಗ. ಇರೋದ್ರೊಳಗನೆ ನಾವು 10 ರೂಪಾಯಿ ದುಡಿದ್ರೂ 1 ರೂಪಾಯಿನಾದ್ರೂ ಸೈಡಿಗೆ ಎತ್ತಿಡ್ಬೇಕಾ. ಇದು ಬಹಳ ಉಪಯೋಗ ಬರ್ತಿ. ಅದೇ 1 ರೂಪಾಯಿ ನಮ್ಗೆ ಉಪಯೋಗ ಬರುತ್ತಾ. ನೀವು ಕೂಡ ಅಷ್ಟೇ, ನಿಮ್ಮ ಕಡೆಯಿಂದ ಸಾಧ್ಯ ಆದ್ರೆ ನೀವೇ ಒಂದು ಎಲ್ಲರೂ ಒಂದೇ ಕಡೆ ಒಂದೇ ಪ್ರಾಪರ್ ಒಂದೇ ಊರನವರು, ಒಂದೇ ಏರಿಯಾದನವರು, ಒಂದು ಫ್ರೆಂಡ್ ಸರ್ಕಲ್ ಅಂತ ಇರ್ತೈತಿ. ಎಲ್ಲರೂ ಸೇರಿ ನಿಮ್ಮ ತಿಂಗಳಿಗೆ 500, 1000, 2000 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಹಾಕಿ ಈ ಥರ ಬಿಸಿ ಗ್ರೂಪ್ ಅಂತ ಮಾಡ್ಕೋರಿ. ತಿಂಗಳಿಗೆ ಒಂದ್ಸರಿ ಎಲ್ಲರೂ ಸೇರಿ ನಿಮ್ಮದೇ ಆದಂಥ ಒಂದು ಟೈಮನ್ನು ಕಳೀರಿ. ಅಷ್ಟೇ ಅದನ್ನ ಒಂದು ದೇವ್ರ ಭಜನೆ ಮಾಡೋದಾಗಿರ್ಬೋದು, ಇಲ್ಲ ಒಂದು ಕಾಮಿಡಿಯಾಗಿ ನಿಮ್ಮ ಟೈಮನ್ನು ಕಳೆಯೋದಾಗಿರ್ಬೋದು. ಈ ಥರದ್ದೆಲ್ಲ ಮಾಡ್ತಾ ಇದ್ರೆ ನಿಮಗೂ ಒಂದು ಚೇಂಜ್ ಅನ್ನೋದು ಇರ್ತೈತಿ. ಬರೀ ಅಡ್ಗೆ ಮನೆ, ಅಡಿಗೆ, ಮಕ್ಕಳು, ಸಂಸಾರ ಇದ್ರಾಗ ಸೀಮಿತ ನಾವು ಇರ್ಬೇಕು, ಅದು ನಮ್ಮದು ಕರ್ತವ್ಯನೂ ಕೂಡ. ಬಟ್ ಅದ್ರ ಜೊತೆಗೆ ಈ ಥರನೂ ಕೂಡ ಒಂಚೂರು ಮಾಡ್ಕೋತದ ನಮ್ಗೆ ನಮ್ಮದು ಹಣನೂ ಉಳಿತಾಯ ಆಗ್ತದ, ಒಂದು ಚೇಂಜ್ ಅನ್ನೋದು ಕೂಡ ಸಿಗ್ತದ. ಈಗ ಇರೋದ್ರೊಳಗ ಎಲ್ಲರೂ ಸೀನಿಯರ್ಸೇ ಇದಾರ, ನೋಡ್ತಿರ್ತೀರಿ. ಆದ್ರೂ ಕೂಡ ಅವರಷ್ಟು ಎನರ್ಜಿ ನಮಗೆ ಬರೋಂಗಿಲ್ಲ. ಭಾಳ ಅಂದ್ರೆ ಎಲ್ಲದಕ್ಕೂ ನನಗೆ ಎಂಕರೇಜ್ ಮಾಡ್ತಾರ, ನೀ ಸಣ್ಣಕ್ಕಿದಿ ಮಾಡ್ತಿ, ಯಾವ್ದಾರ ಮಾಡು ಅಂತ ಹೇಳಿ. ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನಿಸ್ತದ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರಿಗೆಲ್ಲ ಬೇಕಾ ತಾಳೆ ಸಾಮಾನ ಬುಕಿಂಗ್ ಮಾಡ್ಕೋರಿ. ಶಾರ್ಟ್ ತಾಳಿನೂ ಕೂಡ ಐತಿ, ಲಾಂಗ್ ತಾಳಿನೂ ಕೂಡ ಐತಿ. ಸ್ಟಾಕ್ ಲಿಮಿಟೆಡ್. ಈ ವಿಡಿಯೋ ಹಾಕೋಷ್ಟೊತ್ತಿಗೆ ಮತ್ತೆ ಇದ್ರಾಗ ಅರ್ಧಕ್ಕರ್ಧನೂ ಕೂಡ ಖಾಲಿ ಆಗ್ತಾವ.
ತಡ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಬೇಗ ಬುಕ್ಕಿಂಗ್ ಮಾಡ್ಕೊರಿ. ತುಂಬ ವಿಡಿಯೋಸನ್ನೆಲ್ಲ ಮಾಡಿ ಹಾಕಿದ್ದೀನಿ ನಾನು. ಸೊ ನಿಮ್ಗೆ ಯಾರಿಗೆ ಬೇಕಾ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿರಿ. ಅವ್ರಿಗೆ ಬೇಕಾದ್ರೆ ತೊಗೊತಾರ, ಅವ್ರಿಗೂ ಕೂಡ ಯೂಸ್ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ವಿಡಿಯೋ ನೋಡಿ ಹೆಂಗೆ ಅನಿಸಿತು ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಕೂಡ ಮತ್ತೊಂದ್ಸರಿ ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.